ಶ್ರೀ ಗುರುಭ್ಯೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶ್ರೀ ಲಕ್ಷ್ಮೀ ನಾರಸಿಂಹಾಯ ನಮಃ. ಶ್ರೀ ಮಹಾಗಣಪತಿಯೇ ನಮಃ. ದಿನಾಂಕ 3/3/2026 ಕಾಲಮಾನದ ಪ್ರಕಾರ 3/3/2026 ಮಂಗಳವಾರ, ಫಾಲ್ಗುಣ ಶುದ್ಧ ಪೌರ್ಣಮಿ, ಗ್ರಸ್ತಾಸ್ತ ಚಂದ್ರಗ್ರಹಣ ನಮ್ಮ ಭಾರತಕ್ಕೆ ಗ್ರಸ್ತಾಸ್ತವಾಗಿ ಗೋಚರ ಉಂಟಾಗುತ್ತೆ. ಈ ಗ್ರಹಣದ ಒಂದು ಸ್ಪರ್ಶಕಾಲ 3/3/2026 ಮಂಗಳವಾರ, ಫಾಲ್ಗುಣ ಶುದ್ಧ ಪೌರ್ಣಮಿ ಸಂಭವಿಸುವಂತಹ ಗ್ರಸ್ತಾಸ್ತ ಚಂದ್ರಗ್ರಹಣ ನಮ್ಮ ಭಾರತಕ್ಕೆ ಕಾಣಿಸುವುದರಿಂದ ಈ ಗ್ರಹಣದ ಆಚರಣೆ ಉಂಟು. ಗ್ರಹಣದ ಆಚರಣೆಯಲ್ಲಿ ಹಗಲು 3:13 ಸಂಜೆ ಮೋಕ್ಷಕಾಲ 6:47 ಈ ಗ್ರಹಣ ಗೋಚರ ಆಗುತ್ತೆ. ಪುಬ್ಬ ನಕ್ಷತ್ರ ಸಿಂಹರಾಶಿಯವರಿಗೆ, ಮಖ ನಕ್ಷತ್ರ ಸಿಂಹರಾಶಿಯವರಿಗೆ ಮತ್ತು ಉತ್ತರ ನಕ್ಷತ್ರ ಕನ್ಯಾ ರಾಶಿಯವರಿಗೆ ಈ ಗ್ರಹಣದ ಕೆಲವು ಅಂಶಗಳು ಅವರಿಗೆ ಅಶುಭ ಫಲಗಳನ್ನು ನೀಡುವಂತಹ ಒಂದು ಸಮಯವಾಗಿರುತ್ತೆ. ಹಾಗೂ ಮಧ್ಯಾಹ್ನ 12:30 ಎಲ್ಲರೂ ಕೂಡ ಹಬ್ಬವನ್ನು ಆಚರಿಸ್ಕೋಬಹುದು. ಆ ಹಬ್ಬವನ್ನು ಆಚರಿಸ್ಕೊಳ್ಳುವಂಥ ಪದ್ಧತಿ ಇರೋರು ಮಧ್ಯಾಹ್ನ 12 ಗಂಟೆ ಒಳಗಾಗಿ ಆಹಾರ ಪದ್ಧತಿಗಳನ್ನು ಅವರವರ ಶಾಖೆಗೆ ಅನುಗುಣವಾಗಿ ಅವರು ಸ್ವೀಕರಿಸಬಹುದು. ಬಾಲಕರು, ವೃದ್ಧರು, ರೋಗಿಗಳು ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಆಹಾರವನ್ನು ಸೇವಿಸ್ಕೋಬೋದು. ಇದು ಗ್ರಸ್ತಾಸ್ತ ಅಂದರೆ ಮೋಕ್ಷ ಕಾಲದಲ್ಲಿ ಮಾತ್ರ ನಮ್ಮ ಭಾರತಕ್ಕೆ ವೈಜ್ಞಾನಿಕವಾಗಿ ಸೂರ್ಯ ಮತ್ತು ಭೂಮಿಯ ನಡುವೆ ಕೇತು ಗ್ರಸ್ತಾಸ್ತ ಗ್ರಹಣ ಸಂಭವಿಸುತ್ತೆ. ಯಾವುದೇ ವೇದಶಾಸ್ತ್ರದಲ್ಲಿಯೂ ಕೂಡ ಮೂಢನಂಬಿಕೆಗಳಿಗೆ ಅವಕಾಶವಿಲ್ಲದಂತೆ ಎಲ್ಲರೂ ಕೂಡ ಈ ಗ್ರಹಣವನ್ನು ವೀಕ್ಷಿಸಬಹುದು ಮತ್ತು ನೋಡಬಹುದು. ಇದರಿಂದ ಯಾವುದೇ ರೀತಿ ಕೆಟ್ಟ ಅಭಿಪ್ರಾಯಗಳು, ಕೆಟ್ಟ ಭಾವನೆಗಳು ಉಂಟಾಗುವುದಿಲ್ಲ. ಭಕ್ತಿ ಶ್ರದ್ಧೆಯಿಂದ ಆ ಸಾಕ್ಷಾತ್ ಚಂದ್ರನನ್ನು ನಾವು ನಮಸ್ಕರಿಸಿ ಅನಂತರ ಗ್ರಹಣ ಬಿಟ್ಟ ನಂತರ 7 ಗಂಟೆ ನಂತರ 6:45 ಆದಮೇಲೆ ಸ್ನಾನ ಮಾಡಿ ಅವರವರ ಪದ್ಧತಿಗೆ ಅನುಗುಣವಾಗಿ ಕೆಲವರು ಮನೆ ಮುಂದೆ ಮಕ್ಕಳಿಗೋಸ್ಕರ ಬಾಲಗ್ರಹ ಪೀಡೆಗಳು, ಯಾವುದಾದ್ರೂ ಕ್ಲೇಶಗಳು ಉಂಟಾಗದೆ ಇದಾಗಲಿ ಅಂತ ಬಲಿ ಹಾಕ್ತಾರೆ. ಅವರವರ ಶಾಖೆಗೆ ಅನುಗುಣವಾಗಿ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತಂದ್ಬಿಟ್ಟು ಏನಿಲ್ಲ. ಅವರ ಶಾಖೆಗೆ ಅನುಗುಣವಾಗಿ ಅನ್ನವನ್ನು ಬಲಿ ಹಾಕಿ ಮತ್ತು ಅನಂತರ ಅದನ್ನು ಇದು ಮಾಡ್ಕೋಬೋದು. ಪುಬ್ಬ ನಕ್ಷತ್ರ ಸಿಂಹರಾಶಿಯವರು ಮತ್ತು ಉತ್ತರ ನಕ್ಷತ್ರ ಕನ್ಯಾ ರಾಶಿಯವರು ಹಾಗೂ ಮಖ ನಕ್ಷತ್ರ ಸಿಂಹರಾಶಿಯವರು ಉದ್ದಿನ ರಾಹುಗ್ರಸ್ತ ಕೇತುಗ್ರಸ್ತ ಆಗಿರೋದ್ರಿಂದ ಆ ಕೇತುಗ್ರಸ್ತ ಅಂತಂದರೆ ಹುರುಳಿಯನ್ನು ಅವರ ಆಚರಣೆಗೆ ಶಕ್ತಿಗೆ ಮೀರದಂತೆ ಅಟ್ಲೀಸ್ಟ್ ಒಂದು 150 ಗ್ರಾಮ್ ಆದರೂ ತಗೊಂಡು, ಚಂದ್ರ ಅಂದರೆ ಅಕ್ಕಿಯಲ್ಲಿ ಅದನ್ನಿಟ್ಟು ಪೂಜೆ ಮಾಡಿ ಅದನ್ನು ಯಾವುದಾದ್ರೂ ಶ್ರೋತ್ರಿಯ ಬ್ರಾಹ್ಮಣರು ಅಥವಾ ದೇವಾಲಯ ನವಗ್ರಹಗಳ ಹತ್ರ ಅದನ್ನಿಟ್ಟು ಭಕ್ತಿಯಿಂದ ಪೂಜೆ ಮಾಡ್ಕೋಬೋದು. ಗರ್ಭಿಣಿಯರು, ಬಾಣಂತಿಯರು ಮಧ್ಯಾಹ್ನ 3:40 ಕೂಡ ನಿರಾಹಾರಿಯನ್ನು ಸೇವಿಸ್ಕೋಬಹುದು. ಹಾಗೂ ನಮ್ಮ ಭಾರತ ದೇಶದಲ್ಲಿ ದರ್ಬೆಗೆ ಅಂದರೆ ಏನಪ್ಪ ಅಂದರೆ ಇದರಲ್ಲಿ ವಿಷ್ಣು, ಬ್ರಹ್ಮ, ಇಲ್ಲಿ ಶಿವ ಇರ್ತಾರೆ ಅಂತ. ಈ ದರ್ಬೆಯನ್ನು ಒಂದು ತೃಣ, ಈ ಅಗ್ರ ಅಂತೀವಲ್ವ, ಈ ಅಗ್ರವನ್ನು ನೀರಿನಲ್ಲಿ ಹಾಕಿ ದವಸ ಧಾನ್ಯಗಳೆಲ್ಲ ಹಾಕಿ ಏನಪ್ಪ ಅಂದರೆ ಅದು ನಮಗೆ ಇವಾಗ ಕೊರೋನಾ ಬಂದಾಗ ನಾವು ಸ್ಯಾನಿಟೈಸರ್ ಯಾವ ಥರ ಉಪಯೋಗಿಸ್ಕೊಳ್ತೀವಿ,
ಆ ಸ್ಯಾನಿಟೈಸರ್ ಉಪಯೋಗಿಸ್ಕೊಳ್ಳೋ ಥರ ಈ ದರ್ಬೆಯನ್ನು ಉಪಯೋಗಿಸಿದ್ರೆ ಅವರಿಗೆ ವೈಜ್ಞಾನಿಕವಾಗಿಯೂ ಕೂಡ ತುಂಬ ಅನುಕೂಲಗಳು ಉಂಟಾಗುತ್ತೆ. ಆದ್ದರಿಂದ ಈ ದರ್ಬೆಯನ್ನು ಎಲ್ಲ ಗಂದಿಗೆ ಅಂಗಡಿಯಲ್ಲಿ ಎಲ್ಲ ಮಾರಾಟ ಮಳಿಗೆಗಳಲ್ಲಿಯೂ ಕೂಡ ಸಿಗುತ್ತೆ. ಅದನ್ನು ತಗೊಂಡು ಯಾವುದೇ ಮೂಢನಂಬಿಕೆಗೆ ಅವಕಾಶವಿಲ್ಲದಂತೆ ಅದನ್ನು ಭಕ್ತಿ ಶ್ರದ್ಧೆಯಿಂದ ಉಪಯೋಗಿಸ್ಕೋಬಹುದು. ಆಮೇಲೆ ವಿದೇಶಗಳಲ್ಲಿ ಯುದ್ಧ ಭೀತಿ, ಅಖಂಡ ವೃಷ್ಟಿ ಅಂದರೆ ಈಗ ಇಲ್ಲಿ ಮಳೆ ಬೀಳುತ್ತೆ, 1.5 ಕಿಲೋಮೀಟರ್ ಆದಮೇಲೆ ಮತ್ತೆ ಬಿದ್ದಿರಲ್ಲ. ಅದನ್ನು ಅಖಂಡ ವೃಷ್ಟಿ ಅಂತಂದ್ಬಿಟ್ಟು ಹೇಳ್ತೀವಿ. ಅಂದರೆ ಗೊತ್ತಿಲ್ಲದೆ ಒಂದು ಸ್ವಲ್ಪ ದೂರದಲ್ಲಿ ಮಳೆ ಆಗೋದು, ಅಂದರೆ ಏನು ನಾವು ನೋಡದೇ ಇರುವಂಥ ಪರಿಸ್ಥಿತಿಗಳನ್ನು ನಾವು ನೋಡಬೇಕಾಗುತ್ತೆ. ಆಮೇಲೆ ನಮ್ಮ ಭಾರತಕ್ಕೆ ಯಾವುದೇ ಯುದ್ಧ ಭೀತಿ ಯಾವುದೂ ಉಂಟಾಗೋದಿಲ್ಲ. ವಿದೇಶಗಳಲ್ಲಿ ಇವಾಗೆಲ್ಲ ನಾವು ಕಣ್ಣಿನಿಂದ ನಾವು ನೋಡ್ತಾ ಇದ್ದೀವಿ. ಆ ಗ್ರಹಣದ ಫಲದಿಂದಲೇ ಇವಾಗ ಪಾಪ ಅಲ್ಲೆಲ್ಲ ನೋವು ಸಾವುಗಳೆಲ್ಲ ಅನುಭವಿಸ್ತಾ ಇದ್ದಾರೆ. ಆಯಿತಾ, ಅಣು ಭೀತಿಯ ಒಂದು ಪರಮಾಣು ಶಕ್ತಿಯನ್ನು ಕೂಡ ಬೀಳುವಂಥ ಭೂಮಿ ಮೇಲೆ ವಿಷದ ಹನಿಗಳು ಬೀಳುವಂಥ ಒಂದು ಸನ್ನಿವೇಶಗಳು ಕೂಡ ಉಂಟಾಗುತ್ತೆ ಅಂತಂದ್ಬಿಟ್ಟು ಹೇಳ್ತೀವಿ. ಇವರಿಗೆ ಮತ್ತು ಕನ್ಯಾ ರಾಶಿಯವರಿಗೆ ರಾಶಿಗ್ರಹಣ, ಗ್ರಸ್ತಾಸ್ತ ರಾಶಿಗ್ರಹಣ. ಆಯಿತಾ, ಸಿಂಹರಾಶಿ ಮತ್ತು ಕನ್ಯಾ ರಾಶಿಯವರಿಗೆ ರಾಶಿಗ್ರಹಣ, ಅವ್ರಿಗೆ ಮಾತ್ರ ಒಂದು ಅಶುಭ ಫಲಗಳು ಕಾಣುತ್ತೆ ಅಂತಂದ್ಬಿಟ್ಟು. ಉಳಿದಿದ್ದ ರಾಶಿಯವರಿಗೆ ಯಾರಿಗೂ ಏನು ತೊಂದರೆ ಏನಾಗೋದಿಲ್ಲ. ಮತ್ತು ಗ್ರಹಣ ಉಂಟಾಗುವಂಥ ಲಗ್ನ ಕುಂಭಲಗ್ನ ಅಂದರೆ ಪೂರ್ವಭದ್ರ ನಕ್ಷತ್ರದಲ್ಲಿ ಅದು ಇದಾಗೋದ್ರಿಂದ ಆ ಕುಂಭರಾಶಿಯವರಿಗೆ ಅವರು ಮಿಶ್ರ ಪ್ರತಿಕ್ರಿಯೆಗಳು ಉಂಟಾಗುತ್ತೆ. ಬೇರೆ ಯಾವ ರಾಶಿಗಳವ್ರಿಗೂ ಕೂಡ ಏನು ಅಂತ ತೊಂದರೆ ಆಗುವಂಥ ಒಂದು ಸನ್ನಿವೇಶಗಳು ಏನೂ ಇರೋದಿಲ್ಲ. ದ್ವಾದಶ ರಾಶಿಗಳಲ್ಲಿ ಕನ್ಯಾ ರಾಶಿ ಮತ್ತು ಸಿಂಹರಾಶಿ, ಕುಂಭರಾಶಿಯವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಅಂಥ ತೊಂದರೆ ಆಗುವಂಥ ಪರಿಸ್ಥಿತಿಗಳು ಯಾವುದೇ ರೀತಿ ಏನೂ ಉಂಟಾಗೋದಿಲ್ಲ. ಬೇರೆಯವ್ರಿಗೆಲ್ಲರೂ ಕೂಡ ಒಳ್ಳೆಯದು ಉಂಟಾಗುತ್ತೆ. ಇಲ್ಲಿ ಮಕ್ಕಳು ಮಧ್ಯಾಹ್ನ 3 ಗಂಟೆ 40 ನಿಮಿಷದವರೆಗೂ ಅವ್ರು ಆಟ ಆಡ್ಕೊಂಡಿರ್ಬೋದು. ಮಕ್ಕಳು, ವೃದ್ಧರು, ವಯೋವೃದ್ಧರು, ರೋಗ ವ್ಯಾಧಿ ಇರುವಂಥವ್ರಿಗೆ ನೀರು ಅವೆಲ್ಲ ನೀರಾಹಾರಿಗಳನ್ನು ಸೇರಿಸ್ಕೋಬೋದು. ಅದರಿಂದ ಯಾವುದೇ ರೀತಿ ತೊಂದರೆ ಉಂಟಾಗೋದಿಲ್ಲ. ಗರ್ಭಿಣಿ ಹೆಂಗಸರು ಮಾತ್ರ ಆ ಕಿರಣಗಳು ದೇಹದ ಮೇಲೆ ಮತ್ತು ರಕ್ತ ಚಲನೆಯಲ್ಲಿ ತೊಂದರೆ ಉಂಟು ಮಾಡೋದರಿಂದ ಅವರು ಮಾತ್ರ ಈಚೆಗೆ ಬರಬಾರ್ದು. ಆ ಒಂದು ಅಂಶಗಳನ್ನು ಇವರಿಗೆ ತೊಂದರೆ ಉಂಟಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರನ್ನು ಮಾತ್ರ ಈಚೆಗೆ ಬರಬಾರ್ದು ಅಂತಂದ್ಬಿಟ್ಟು ಹೇಳ್ತಾರೆ. ಹವಾಮಾನ ವೈಪರೀತ್ಯ ರೀತಿಯಾಗಿ ಇದೇನಪ್ಪ ಅಂದರೆ ಜ್ಯೋತಿಷ್ಯ ಮತ್ತು ವಿಜ್ಞಾನ ಎರಡೂ ಒಂದು ಆಟ, ಒಂದು ಗೇಮ್ ಅಂತ ಹೇಳ್ತೀವಲ್ವಾ, ಆ ಗೇಮ್ ಪ್ರಕಾರ ಇದು ಒಂದು ನಡೆಯುವಂಥದ್ದು. ಪ್ರಕೃತಿಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ವರ್ಷಕ್ಕೆ 3-4 ಗ್ರಹಣಗಳು ಉಂಟಾಗುತ್ತೆ. ಅಂದರೆ ಈ 26ನೇ ಇಸ್ವಿಯಲ್ಲಿ ಇದೊಂದೇ ಗ್ರಹಣ ಮಾತ್ರ ನಮ್ಮ ಭಾರತಕ್ಕೆ ಆಚರಣೆಗೆ ಗೋಚರ ಉಂಟಾಗತಕ್ಕಂಥದ್ದು. ಇನ್ನು ಯಾವುದೇ ರೀತಿ ಈ ಮುಂದಿನ ಸಂವತ್ಸರದಲ್ಲಿ ಪರಾವಲಂಬಿ ನಾಮ ಸಂವತ್ಸರ ಅಂತ ಹೇಳ್ತೀವಲ್ವಾ, ಅದರಲ್ಲಿ ನಮ್ಗೆ ಯಾವುದೇ ಗ್ರಹಣಗಳು ಉಂಟಾಗೋದಿಲ್ಲ. ಮುಂದಿನ ಪಂಚಾಂಗನ ಆಗಲೇ ನಾವೆಲ್ಲ ವೀಕ್ಷಣೆ ಮಾಡಿ ಜನರಿಗೆಲ್ಲರಿಗೂ ಕೂಡ ತಿಳಿಸ್ಬೇಕು ಅಂತಂದ್ಬಿಟ್ಟು ಅದರ ವಿಚಾರವನ್ನು ನಾವು ಸಿದ್ಧಪಡಿಸ್ಕೊಂಡಿದ್ದೀವಿ. ಯಾವುದೇ ರೀತಿ ತೊಂದರೆಗಳೇನೂ ಆಗೋದಿಲ್ಲ. ಮತ್ತು ಯಾವುದೇ ರೀತಿ ಭಯಭೀತಿಗಳು, ಮೂಢನಂಬಿಕೆಗಳಿಗೆ ಅವಕಾಶ ಕೊಡದೆ ಎಲ್ಲರೂ ಕೂಡ ನಮ್ಮ ಭಾರತದ ಒಂದು ಪರಂಪರೆಯನ್ನು, ಹಿಂದೂ ಸಂಸ್ಕಾರವನ್ನು ಕಾಪಾಡ್ಕೋಬೇಕು ಅಂತಂದ್ಬಿಟ್ಟು ನಾವು ನಮ್ಮ ವೇದ ಮಂಡಳಿ ಪರವಾಗಿ ಹೇಳ್ತೀವಿ. ಬ್ಯಾಂಕ್ ಆಫ್ ಇಂಡಿಯಾ 28ನೇ ವಾರ್ಡ್ ಎಸ್ ಲಕ್ಷ್ಮೀನಾರಾಯಣ, ಪುರೋಹಿತರು ಮತ್ತು ಸಂಸ್ಕೃತ ಉಪನ್ಯಾಸಕರು